ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಇದೇ ತಿಂಗಳು 28ರಂದು ನಡೆಯುವ ಚುನಾವಣೆಯಲ್ಲಿ ಹಜಗೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿದ್ದು, ಇವರಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮಾಜಿ ಶಾಸಕ ಕೃಷ್ಣಾರೆಡ್ಡಿರವರು ಮನವಿ ಮಾಡಿದ್ದಾರೆ. ಮೇ 28ರಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯುತ್ತಿದ್ದು, ನಿರ್ದೇಶಕ ಸ್ಥಾನಕ್ಕೆ ಹಜಗೂರು ಎಂ ರಾಮಯ್ಯರವರು ಸ್ಪರ್ಧೆ ಮಾಡಿರುವ ಹಿನ್ನೆಲೆಯಲ್ಲಿ ಚಿಂತಾಮಣಿ ತಾಲೂಕು ಜಿಕೆ ರೆಸಾರ್ಟ್ನಲ್ಲಿ ರಾಮಯ್ಯರವರ ಪರ ಚುನಾವಣಾ ಪ್ರಚಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯಲ್ಲಿ ಚಿಂತಾಮಣಿಯ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರು ಪಾಲ್ಗೊಂಡು ಮತದಾರರನ್ನುದ್ದೇಶಿಸಿ ಮಾತನಾಡಿ, ಬುಧವಾರದಂದು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಕ್ಕೆ ಚುನಾವಣೆ ನಡೆಯಲಿದ್ದು, ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಂದ ಚುನಾಯಿಸಲ್ಪಡುವ ನಿರ್ದೇಶಕರ ಸ್ಥಾನಕ್ಕೆ ಹಜಗೂರು ರಾಮಯ್ಯನವರು ಸ್ಪರ್ಧೆ ಮಾಡಿದ್ದು, ಇವರು ಹಲವಾರು ವರ್ಷಗಳಿಂದ ಸಹಕಾರ ಕ್ಷೇತ್ರಕ್ಕೆ ದುಡಿಯುತ್ತಿರುವ ಉತ್ತಮ ವ್ಯಕ್ತಿಯಾಗಿದ್ದು, ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಮತ್ತು ನಾನು ಸೇರಿ ಎಂ ರಾಮಯ್ಯರವರನ್ನು ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿದ್ದು, ನಮ್ಮ ಎಲ್ಲ ಮತದಾರರು ರಾಮಯ್ಯರವರ ಸೀರಿಯಲ್ ನಂಬರ್ 2 ದ್ರಾಕ್ಷಿ ಗುರುತಿಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸಿ ಜಯಶೀಲರನ್ನಾಗಿ ಮಾಡಬೇಕೆಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮತದಾರರಲ್ಲಿ ಮನವಿ ಮಾಡಿದ್ದಾರೆ. ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ಗೆ ಇವತ್ತು ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆ ಬಂದಿದೆ. ಕಳೆದ ಬಾರಿ ಕೂಡ ಇದೇ ಸ್ಥಳದಲ್ಲಿ ನಮ್ಮ ಈ ಒಂದು ಆಡಳಿತ ನಿರ್ದೇಶಕರ ಮಂಡಳಿ ಚುನಾವಣೆಗೆ ದೇವಪ್ಪ ಅನ್ನೋರನ್ನ ಆಯ್ಕೆ ಮಾಡಿದ್ದಾರೆ. ಇವತ್ತು ಈ ಚುನಾವಣೆಗೆ ನಮ್ಮ ಉಜಗೂರು ರಾಮಣ್ಣವ್ರನ್ನ ಆಯ್ಕೆ ಮಾಡಿದ್ದೀವಿ. ನಾನು ಮತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸ್ನೇಹಿತರು ಆದಂಥ ರವಿ ಅಣ್ಣವರು ನಾವು ಒಂದು ಉತ್ತಮವಾದಂಥ ಕ್ಯಾಂಡಿಡೇಟನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ನಾವಿಬ್ಬರೂ ಸೇರಿ ರಾಮಣ್ಣವ್ರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ. ಇವತ್ತು ಇದರ ಚುನಾವಣೆ ಬುಧವಾರ ಇರೋದ್ರಿಂದ ನಮ್ಮ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಮತದಾರ ಇವರನ್ನ ಕರೆಸಿ ಅವರಿಗೆ ಎಲ್ಲ ಸೂಕ್ತ ಮಾಹಿತಿಯನ್ನು ಕೊಟ್ಟು ಬುಧವಾರ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ಚುನಾವಣೆ ನಡೆಯಲಿದೆ. ಆ ಚುನಾವಣೆಯಲ್ಲಿ ಭಾಗವಹಿಸಿ ರಾಮಣ್ಣವರು ಅವರ ಸೀರಿಯಲ್ ಕ್ರಮ ಸಂಖ್ಯೆ 2 ಅವರ ಗುರುತು ದ್ರಾಕ್ಷಿ ಗುರುತಿಗೆ ನಮ್ಮ ಅಮೂಲ್ಯವಾದಂಥ ಪವಿತ್ರವಾದಂಥ ಮತವನ್ನು ಚಲಾಯಿಸಬೇಕು ಅಂತ ಹೇಳಿ ಇವತ್ತು ನಮ್ಮ ಮತದಾರರಲ್ಲಿ ಇವತ್ತು ಹೇಳಿದ್ದೇವೆ. ಬುಧವಾರ ಬೆಳಗ್ಗೆ ಇವರೆಲ್ಲರೂ ಕೂಡ ಮತದಾನ ಕೇಂದ್ರಕ್ಕೆ ಹೋಗಿ ಮತ ಚಲಾಯಿಸಿ ರಾಮಣ್ಣವ್ರನ್ನ ಅಭೂತಪೂರ್ವ ಒಂದು ಬೆಂಬಲದೊಂದಿಗೆ ಹೆಚ್ಚು ಮತಗಳೊಂದಿಗೆ ಅವರನ್ನ ಈ ಒಂದು ಚುನಾವಣೆಯ ಚಿಕ್ಕಬಳ್ಳಾಪುರ ಒಂದು ಆಡಳಿತ ಮಂಡಳಿಯ ನಿರ್ದೇಶಕರಾಗಿ NDA ಅಂದರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಸಂಸದರಾದಂಥ ಡಾಕ್ಟರ್ K ಸುಧಾಕರ್ ಅವರು ಮತ್ತು ನಾವು ನಮ್ಮ ರವಿ ಅಣ್ಣವರು ಎಲ್ಲರೂ ಕೂಡ ಒಟ್ಟಾಗಿ ಇವತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ಇವರನ್ನ ಭಾರಿ ಮತಗಳಿಂದ ಗೆಲ್ಲಿಸಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ದೇವೆ. ಅದರಂತೆ ಇವತ್ತು ಈ ಸಭೆಯನ್ನ ಮಾಡಿ ನಮ್ಮ ಮತದಾರರೆಲ್ಲರಿಗೂ ಕೂಡ ಇವತ್ತು ಒಂದು ಸಂದೇಶವನ್ನು ಕೊಟ್ಟಿದ್ದೀವಿ. ನಾನು ಕೋಚೆ ಚಿಮ್ಮೂರ್ಗೆ ಹೋಗ್ಬೇಕು ಅಂತ ಪ್ರಯತ್ನದಲ್ಲಿದ್ದರು ಮುನಿಯಪ್ಪನವ್ರ ಜೊತೆ. ಯಾಕಂದ್ರೆ ನಮ್ದು 2 ಕ್ಷೇತ್ರ ಆಗಿದೆ. ಒಂದು ಕಡೆ ಮುನಿಯಪ್ಪನವ್ರು, ಒಂದು ಕಡೆ ನಾನು, ಇಬ್ಬರು ಹೋಗ್ಬೇಕು ಅಂತ ಇದ್ದವರು. ಅದೇನು ಕಾರಣಾಂತರಗಳಿಂದ ಎಲ್ಲರೂ ಸೇರಿಲ್ಲ, ನೀವು SC ಬ್ಯಾಂಕ್ ಡೈರೆಕ್ಟರ್ ಆಗಬೇಕು ಅಂತ ನಮ್ಮ ಭಾಗ್ಯಪಲ್ಲಿ ಚಿಕ್ಕಬಳ್ಳಾಪುರ ಎಲ್ಲರೂ. ಕಾರಣ ಏನಂದರೆ ಇಲ್ಲಿ ಜಿಲ್ಲೆ ಸಪ್ರೇಟ್ ಆಗಬೇಕು, ನಮ್ಮ ಜಿಲ್ಲೆಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ನಾವು ಯಾವಾಗಲೂ ಕೋಲಾರದಲ್ಲೇ ಉಳ್ಕೊಳ್ಳೋಕ್ಕಾಗಲ್ಲ, ಯಾವಾಗಲೂ ಕಿತ್ತಾಟ, ಇನ್ನೇನೋ ಕೂಗಾಟ ಇರ್ತದ, ಸಪ್ರೇಟ್ ಆಗಬೇಕು. ಅದರಿಂದ ಯಾರಾದರೂ ಮಾತಾಡೋಂಥವ್ರು ಇಲ್ಲ ಜಿಲ್ಲೆ ಸಪ್ರೇಟ್ ಮಾಡಿಸ್ಲಿಕ್ಕೆ ಏನಾದರೂ ಬೇಕಾದವರು ಅಕಸ್ಮಾತ್ ಮುಂಚೆಗಡೆ ಹಣದಲ್ಲಿ ಟಿಕೆಟ್ ಹೋದ್ರೆ ಆ ಒಂದು ಕೆಲಸ ಮಾಡಬೇಕಾಗ್ತದೆ ಅನ್ನೋರು ಕೂಡ ನನಗೆ ಗಮನಿಸಿದ್ರು. ಆಗ ನನಗನಿತ್ತು, ಖಂಡಿತ ನಮಗೆ ಏನಾದರೂ ಒಂಚೂರು ಒಳ್ಳೇದಾಗಿ ನಮ್ಮ ಜಿಲ್ಲೆಗೆ ಏನಾದರೂ ಇರಬೇಕಾದ್ರೆ ನಮ್ಮ ರೈತರಿಗೆ ಎಲ್ಲರಿಗೂ ಒಳ್ಳೇದಾಗ್ತದೇನೋ. ಯಾಕಂತಂದ್ರೆ ಇವತ್ತು 0% ಬಡ್ಡಿಯಲ್ಲಿ ಹಣ ಸಿಗ್ತದಂತಂದ್ರೆ ಅದು ಒಂದೇ ಕಡೆ ಒಂದು ಅವಕಾಶ ಇರೋದು. ಅದರಿಂದ ಆ ಥರ ಯೋಚನೆ ಮಾಡಿದ್ರೆ ಹೊರತು ಬೇರೆ ಥರದ ಯೋಚನೆ ನಮ್ಗೆ ಏನೂ ಇಲ್ಲ. ನಾನು ಕೂಡ ರೈತ ಕುಟುಂಬದಲ್ಲಿ ಅವರು ಹಲವಾರು ಬಾರಿ ಹೇಳಿದ್ರು, ನಾನು ರೈತ ಕುಟುಂಬದಲ್ಲಿ ನಿಮ್ಮೆಲ್ಲರ ಜೊತೆ ನಾನು ಒಬ್ಬ ರೈತ ಅಷ್ಟೇ. ನಾನೇನು ದೊಡ್ಡ ರೈತ ಆಗಲಿ, ಇನ್ನೇನು ಮಾಡಾಕಿರೋದಾಗಲಿ ಏನು ಅಲ್ಲ, ನಾನು ಕೂಡ ನಿಮ್ಮ ಜೊತೆ ಒಬ್ಬ ರೈತ. ದಯವಿಟ್ಟು ನೀವೆಲ್ಲರೂ ಕೂಡ ಕೈ ಜೋಡಿಸಿ ಇವತ್ತೇನು 10 ಓಟ್ ಇದೆ 10 ಓಟ್ ಮಾಡಿ
ನೀವು ನಿಮ್ಮ ತಾಲೂಕಿಂದ ಬೆಂಬಲ ಕೊಟ್ಟು ನೀವು ಕೆಲಸವಾದರೆ ನಾನು ನಿಮ್ಮ ಜೊತೆ ಇರಲಿಕ್ಕೆ ತಯಾರಿದ್ದೀನಿ. ನಾನು ಬರೀ DCC ಬ್ಯಾಂಕ್ ಮುಂದೆ ಅಂತಲ್ಲ, ಯಾವುದೇ ವಿಷಯದಲ್ಲಿ ಒಂದು ಫೋನ್ ಮಾಡಿದ್ರೆ ನಾನು ನಿಮ್ಮ ಜೊತೆ ಬರ್ಲಿಕ್ಕೆ ನಾನು ತಯಾರಿದ್ದೀನಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.